ಭಗವಂತ ಬರುವಾಗ ಯಾವಾಗ ಬರಬೇಕಾದ್ರೂ ಹೀಗೆ ಬರೋದು. ಹಾಗೆ ರೆಡಿಮೇಡ್ ಆಗಿ ಬರ್ತಾನೆ. ರೆಡಿಮೇಡ್ ಅಂದ್ರೇನು? ಪೂರ ಅಲಂಕಾರ ಮಾಡ್ಕೊಂಡು ಬರ್ತಾನೆ. ಅಮ್ಮನ ಹೊಟ್ಟೆಯಿಂದ ಬರುವಾಗಲೂ ಹೀಗೆ. ಹೇಗೆ? ಶಂಖ ಚಕ್ರ ಗದಾ ಪದ್ಮ, ಒಳ್ಳೆ ಪೀತಾಂಬರ, ಕುತ್ತಿಗೆಯಲ್ಲಿ ಒಳ್ಳೆ ಡಾಲರ್ ಸಮೇತವಾದ ನೆಕ್ಲೇಸು. ಯಾವುದದು ಅಂದ್ರೆ ಕೌಸ್ತುಭ ಮಣಿ ಅಂತ ಕರೀತಾರೆ. ಆಮೇಲಿಂದ ಎದೆ ತನಕ ಬರೋದು, ಹೊಕ್ಕಳ ತನಕ ಬರೋದು, ಕಾಲಿನ ತನಕ ಬರುವಂತ ವೈಜಯಂತಿ ಮಾಲ. ತಿರುಪತಿ ತಿಮ್ಮಪ್ಪನ ನೋಡಿದಿರಲ್ಲ, ಇದಕ್ಕೊಂಥರ ಸೆಟ್ ಹಾಕೊಂಡಿರ್ತಾರೆ. ನಾವು ಒಂದು ಸೆಟ್ ಹಾಕೊಂಡ್ರೆ ಊರವರೆಲ್ಲ ಸಿಟ್ಟು ಮಾಡ್ಕೊಳ್ತಾರೆ. ದೇವ್ರು ಹಾಕೊಂಡ್ರೆ ಕೈ ಮುಗಿತಾರೆ. ಒಂದು ಬರೀ ಸೆಟ್ ಆಭರಣ, ಎಲ್ಲ ಆಭರಣ ಹಾಕೊಂಡು, ಶಂಖಚಕ್ರ ಹಾಕೊಂಡು, ಒಳ್ಳೆ ಹೊಳೆವ ಕಿರೀಟ, ಮಕರ ಕುಂಡಲ, ಅದರ ಬೆಳಕು ಹೊಳಪು, ಅದರ ಸಮೇತ ಭಗವಂತ ಬರ್ತಾನೆ. ಯಾಕೆ ಬರ್ತಾನೆ? ದೇವರು ನಮಗೆಲ್ಲ ಒಂದು ಸಂದೇಶ ಕೊಡ್ತಾನೆ. ನಂತರ ಯಾರೂ ಹುಟ್ಟಲ್ಲ. ಯಾರ್ಯಾರ ಥರ ನಾನು ಹುಟ್ಟಲ್ಲ. ಏನು ಕಥೆ? ನಾನು ಬರುವಾಗ ಎಲ್ಲ ತಂದೆ, ಹೋಗುವಾಗ ಎಲ್ಲ ತೊಗೊಂಡು ಹೋಗ್ತೇನೆ. ಇರುವಾಗಲೂ ಎಲ್ಲ ನಂದು 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 ಅಂತ ನಾನಂತೇನೆ. ನೀವು ಬರುವಾಗ ಏನು ತಂದಿದ್ದೀವ? ನಾವು ಬರುವಾಗ ಒಂದು ಸಣ್ಣದೊಂದು ಚೈನು, ಒಂದು ಪುಟ್ಟದೊಂದು ಕಿರೀಟ, ಈ ಕೈಗೊಂದು ಎರಡು ಬಂಗಾರದ ಬಳೆ, 10 ಬೆರಳಿಗೆ ಬೇಡ, ಒಂದು 5 ಬೆರಳಿಗಾರು ಉಂಗುರ, ಹೀಗೆ ಹಾಕ್ಕೊಂಡು ಬಂದಿದ್ರೆ ಒಂದೇ ಮಗು ಸಾಕು ಅಂತ ಯಾರೂ ಅಂತಿರ್ಲಿಲ್ಲ ರೀ ಅಲ್ವಾ? ಮುಂದಿನ ಮಗು ದಪ್ಪ ಹುಟ್ಟಿದ್ರೆ ಸೊಂಟದ ಬರ್ತಿ ಬಂಗಾರ ಹಾಕ್ಕೊಂಡು ಹುಟ್ಟತ್ತೆ ಅಂತೇಳಿ ಹಡಿರಿ 12 ಪರವಾಗಿಲ್ಲ ಅಂಥೇಳಿ 12, 13 ಪಡಿಯೋ. ಏನು ಹಾಕೊಂಬರಲ್ಲ ರೀ, ಸುಮ್ ಖಾಲಿ ಬಂದು ನಮ್ಮನ್ನು ಗೋಳೈಕೊಳ್ಳುತ್ತೆ. ನಾವೇ ಎಲ್ಲ ಮಾಡಿಸಿ ಹಾಕಿ ಆ ಮಕ್ಕಳು ದೊಡ್ಡವರಾದ್ಮೇಲೆ ರಿಟರ್ನ್ ನಮ್ಮನ್ನು ಕೇಳ್ತಾರೆ, ನಮ್ಗೇನು ಮಾಡಿದ್ರಿ ಅಂತ. ಮಾಡಿದಾಗೆಲ್ಲ ಫೋಟೋ ತೆಕ್ಕೊಳಕ್ಕಾಗತ್ತಾ? ಏನಿಲ್ಲ. ಭಗವಂತ ಅಂತಾನೆ, ಬರುವಾಗೆಲ್ಲ ತಂದೆ, ಹೋಗುವಾಗೆಲ್ಲ ತಗೊಂಡು ಹೋಗ್ತೀನಿ, ಇರುವಾಗೂ ಎಲ್ಲ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ನಂದೇ.